गलातियर 3:13। मसीह ने जो हमारे लिए शापित बना, मसीह ने हमारे लिए शापित हुआ, हमें मोल लेकर व्यवस्था के शाप से छुड़ाया। व्यवस्था का शाप, व्यवस्था में बहुत शाप लिखा हुआ है। ನಿಯಮದಲ್ಲಿ ನ್ಯಾಯ ಪ್ರಮಾಣದಲ್ಲಿ ಅನೇಕ ಶಾಪಗಳು ಬರೆಯಲ್ಪಟ್ಟಿತ್ತು. इसलिए वचन को मैं कैसा मैं बोलता हूँ, ವಾಕ್ಯವನ್ನ ನಾನು ಯಾವ ರೀತಿಯಾಗಿ ಹೇಳ್ತೇನೆ, परमेश्वर मेरे को मेरा शाप को यीशु मसीह क्रूस में समाप्त किया, ದೇವರು ನನ್ನ ಶಾಪಗಳನ್ನ ಯೇಸು ಕ್ರಿಸ್ತನ ಮೇಲೆ ಶಿಲುಬೆಯಲ್ಲಿ ತೀರಿಸಿದನು, शाप से मेरे को मुक्ति दिया। ಶಾಪದಿಂದ ನನಗೆ ಮುಕ್ತಿಯಾಗಿದೆ. आमीन। हर एक दरिद्र से, ಪ್ರತಿಯೊಂದು ದರಿದ್ರದಿಂದ, हर एक बीमारी से, ಎಲ್ಲ ಕಾಯಿಲೆಗಳಿಂದ, हर एक अपमान से, ಎಲ್ಲ ಅವಮಾನಗಳಿಂದ, हर एक नष्ट से, ಎಲ್ಲ ನಷ್ಟಗಳಿಂದ, हर एक दुख से, ಎಲ್ಲ ದುಃಖಗಳಿಂದ. आमीन। एक बहुत बड़ा लिस्ट है आपका माइंड में जो, क्योंकि आमीन व्यवस्था विवरण 28:15-66 पढ़ा तो ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ 1-16 ನೀವು ಓದೋದಾದ್ರೆ पूरा शाप है। ಪೂರ್ತಿ ಶಾಪಗಳೇ. आदम को परमेश्वर शाप बोलते हैं, आपको काम बढ़ाएगा। ಆದಮನಿಗೆ ದೇವರು ಹೇಳ್ತಾರೆ, ನಿನ್ನ ಕೆಲಸದಲ್ಲಿ ಶಾಪ ಬಂತು, काम ज्यादा कीमती कम। ಕೆಲಸ ಜಾಸ್ತಿ ಆಗಿರ್ತದ್ರೆ ಆದ್ರೆ ಪ್ರತಿಫಲ ಸ್ವಲ್ಪವಾಗೇ ಬರ್ತದೆ. अभी मैं कैसा बोलता हूँ, ಅದನ್ನ ಹೇಗೆ ಹೇಳ್ತೇನೆ, वो शाप को यीशु क्रूस में ಆ उठाया, ಶಾಪವನ್ನ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಹೊತ್ತುಕೊಂಡನು. इसलिए मेरा काम कम, ಅದರಿಂದ ನಾನು ಅದು ಯಾವ ರೀತಿ ಆಗಿದೆ, ಕೆಲಸ ನನಗೆ ಕಡಿಮೆ ಆಗಿದೆ, कीमती ज्यादा, ಲಾಭ ಜಾಸ್ತಿ ಆಗಿದೆ, प्लेजर लाइफ, प्लेजर लाइफ, ಮಹಿಮೆಯ ಜೀವಿತ, आनंद का जीवन, ಆನಂದದ ಜೀವಿತ. कांटा का जीवन नहीं। अभी ಈಗ ಮುಳ್ಳಿನ ಜೀವಿತವಲ್ಲ. यीशु क्रूस में कांटा क्यों लिया, शापित हुआ, मेरा कांटा को वो क्रूस में उठाया। ಯೇಸು ಕ್ರಿಸ್ತರು ತಲೆಯ ಮೇಲೆ ಆ ಮುಳ್ಳಿನ ಕಿರೀಟವನ್ನ ಯಾಕೆ ಹೊತ್ಕೊಂಡ್ರು, ನನ್ನ ಮುಳ್ಳಿನ ಜೀವಿತವನ್ನ ಅವರು ತಲೆ ಮೇಲೆ ಹೊತ್ಕೊಂಡ್ರು. एक एक विश्वासी है, सभी आप कैसा सुबह उठ के आमीन ब्रश करना अभ्यास कर दिया ना, ऐसा ही क्रूस के बारे में आप ये सभी अभ्यास करना, दिल में जाने तक। ಹೇಗೆ ಬೆಳಗ್ಗೆ ಎದ್ದ ತಕ್ಷಣ ಹಲ್ಲುಜ್ಜೋದು ಅಭ್ಯಾಸವಾಗಿದೆಯೋ ಹಾಗೇನೆ ವಿಶ್ವಾಸಿಗಳು ಪ್ರತಿದಿನ ಎದ್ದು ಈ ಶಿಲುಬೆಯ ಕಾರ್ಯವನ್ನ ನಾವು ಧ್ಯಾನಿಸಬೇಕು. ಇದು ಕೂಡ ಅಭ್ಯಾಸ ಆಗ್ಬೇಕು. हमको इधर मालूम है, इधर नहीं किया है। ನಮ್ಗೆ ಮೈಂಡ್ ಅಲ್ಲಿ ಗೊತ್ತು ಅವರೆಲ್ಲ ಮಾಡಿದಾರಂತ, ಆದ್ರೆ ನಮ್ಮ ಹೃದಯದ ಆಳದಲ್ಲಿ ಅದನ್ನ ನಂಬಬೇಕು. इसीलिए हमारा मुंह से हमारा मन को बोलते रहना, मैं शाप से छुटकारा हो गया, यीशु मसीह क्रूस में वो शाप को उठाया। ಆದ್ರಿಂದ ನಾವು ಬಾಯಲ್ಲಿ ಹೇಳ್ತಾ ಇರ್ಬೇಕು ನಮ್ಮ ಹೃದಯಕ್ಕೆ, ಯೇಸು ಕ್ರಿಸ್ತನು ನನಗೋಸ್ಕರ ಶಪಿಸಲ್ಪಟ್ಟನು, ನಾನು ಶಾಪದಿಂದ ಬಿಡುಗಡೆ ಆಗಿದ್ದೇನೆ. इसलिए मैं वो वचन को अभ्यास करके, मैं वो वचन है तो दूसरा वचन कुछ तो आमीन थोड़ा ऐसा बोलता हूँ। रात में सोने के समय में भूल गया तो सुबह में, नहीं तो आमीन कभी भी याद आता है ना, मैं बोलते रहता ನಾನು ವಾಕ್ಯಗಳನ್ನ ಈ ರೀತಿಯಾಗಿ ಹೇಳ್ತಾ ಇರ್ತೇನೆ. ರಾತ್ರಿ ಮಲಗೋ ಸಮಯ ಇರ್ಬೋದು, ಇಲ್ಲ ಬೆಳಗ್ಗೆ ಎದ್ದ ಸಮಯದಲ್ಲಿ ಇರ್ಬೋದು, ಇಲ್ಲ ಮಧ್ಯಾಹ್ನದ ಸಮಯದಲ್ಲಿ ಯಾವ್ದಾದ್ರು ವಾಕ್ಯವನ್ನ ತಗೊಂಡು ಅದನ್ನ ಶಿಲುಬೆಗೆ ಹೋಲಿಸಿ ನಾನು ಅದನ್ನ ಹೇಳ್ತಾ ಇರ್ತೇನೆ. हिंदी में उल्टा आता है, कन्नड़ में थोड़ा उल्टा आता है। ಕನ್ನಡದಲ್ಲೂ ಉಲ್ಟಾ ಬರ್ತದೆ, ಹಿಂದಿಲೂ ಉಲ್ಟಾ ಬರ್ತದೆ. हिंदी में शाप से आरंभ होता है, कन्नड़ में अब्राम आशीष से आरंभ होता है। ಹಿಂದಿಲಿ ಶಾಪದಿಂದ ಅಂತ ಹೇಳುತ್ತೆ, ಆದ್ರೆ ಕನ್ನಡದಲ್ಲಿ ಅಬ್ರಾಮನ ಆಶೀರ್ವಾದದಿಂದ. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಆಮೆನ್ ಕ್ರಿಸ್ತ ಯೇಸುವಿನಲ್ಲಿರುವ ಸುದೇಶಿಗೆ ಉಂಟಾಗುವಂತೆ. ಆಮೆನ್. ಅಬ್ರಾಮ್ का आशीष क्या है, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು, ನಿನ್ನನ್ನು ಹರಸುವವನು ಹರಸುವೆನು, ನಿನ್ನನ್ನು ಶಪಿಸುವವನು ಶಪಿಸುವೆನು, ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಟುಂಬದವರಿಗೂ ಆಶೀರ್ವಾದ ಉಂಟಾಗುತ್ತದೆ. ನಾನು ನಿನಗೆ ಅತ್ಯಧಿಕವಾದ ಬಹುಮಾನವನ್ನು ಇಟ್ಟಿದ್ದೇನೆ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಾನು ನಿನ್ನನ್ನು ಅಭಿವೃದ್ಧಿ ಪಡಿಸಿ ಹೆಚ್ಚಿಸುವೆನು ಎಂದು ಅಬ್ರಹಾಮನಿಗೆ ಹೇಳಿದ ಈ ಆಶೀರ್ವಾದಗಳೆಲ್ಲ ಕ್ರಿಸ್ತ ಯೇಸುವಿನಲ್ಲಿ ಇರುವ ಸುದೇಶಿಗೆ ಉಂಟಾಗುವಂತೆ ದೇವರು ವಾಗ್ದಾನ ಮಾಡಿರುವ ಪವಿತ್ರಾತ್ಮನು ನಂಬಿಕೆ ಮೂಲಕ ನನಗೆ ದೊರಕುವಂತೆ ಕ್ರಿಸ್ತನು ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ
ಎಲ್ಲಾ ದುಃಖಗಳಿಂದ, ಎಲ್ಲಾ ಶಾಪಗಳಿಂದ, ಆಮೆನ್. ಎಲ್ಲಾ ಕಾಯಿಲೆಗಳಿಂದ, ಆಮೆನ್. ಎಲ್ಲಾ ನೋವುಗಳಿಂದ, ಆಮೆನ್. ಎಲ್ಲಾ ವೇದನೆಗಳಿಂದ, ಆಮೆನ್. ಎಲ್ಲಾ ವಂಚನೆಗಳಿಂದ, ಆಮೆನ್. ಎಲ್ಲಾ ನಷ್ಟಗಳಿಂದ, ಆಮೆನ್. ಎಲ್ಲಾ ಬೆತ್ತಲೆತನಗಳಿಂದ ಆಮೆನ್. ನನ್ನನ್ನು ಬಿಡಿಸಿದಕ್ಕಾಗಿ ನಿಮಗೆ ಬಿಡಿಸಿದ್ದಕ್ಕಾಗಿ ಸ್ತೋತ್ರ. ಸ್ತೋತ್ರ. ಆಮೆನ್. ಮರಕ್ಕೆ ತೂಕಾಕಲ್ಪಟ್ಟವನು ಶಪಿಸಲ್ಪಟ್ಟವನೆಂದು ಬರೆದಿದೆಯಲ್ಲ, ಆಮೆನ್. ಆಮೆನ್. ಕ್ರಿಸ್ತ ನನಗಾಗಿ ಶಾಪವಾಗಿದ್ದಕ್ಕಾಗಿ ಆಮೆನ್. स्तोत्र। देखो आमेन। ये क्या ना पास अच्छा वो नहीं, मेरे दिल में जाने तक थोड़ा ट्रेनिंग लेना। ಪಾಸ್ಟರ್ ಚೆನ್ನಾಗಿ ಹೇಳ್ತಾರೆ ಅಂತ ಅಲ್ಲ, ಆದ್ರೆ ಇದೆಲ್ಲ ನಮ್ಮ ಹೃದಯದಲ್ಲಿ ಪ್ರತಿಯೊಬ್ರು ಹೃದಯದ ಒಳಗಡೆ ಹೋಗೋವರೆಗೂ ಅದನ್ನ ಚೆನ್ನಾಗಿ ಟ್ರೈನಿಂಗ್ ಮಾಡ್ಬೇಕು ಬಾಯಲ್ಲಿ. थोड़ा एक वचन आप लेते हो ना, गलातियर 3:13-14 है ना, वो जान अंदर सांप का सिम्टम्स आता है, दिखाता है, काम ज्यादा कष्ट होता है, वो टाइम में ये आपका आत्मा से बाहर आता है, ನೋಡಿ, आपका अंदर है। तो ಈ ವಾಕ್ಯವನ್ನ ಹೇಳ್ತಾ ಕಷ್ಟ ಇರ್ಬೋದು, ಕಠಿಣ ಇರ್ಬೋದು, ಆದ್ರೆ ನೀವ್ ಏನ್ ಹೇಳ್ತಾ ಇದೀರೋ ಅದು ನಿಮ್ಮ ಜೀವಿತದಲ್ಲಿ ಬಂದೇ ಬರ್ತದೆ. आना जाने में पूरा वचन बोलना आवश्यकता नहीं, एक ही अब्राहम के आशीर्वाद मसीह का अंदर यीशु सुदेश को, आमीन। आमीन। अब्राहम का आशीष क्या हुआ? मैं ಅದರಿಂದ आपका नाम को फेमस करूंगा बोला है, इसलिए जरूर मेरा नाम फेमस होगा। ಅದರಿಂದ ಆರ್ಡರ್ ಆಗಿ ಹೇಳ್ಬೇಕು ಅಂತ ಏನಿಲ್ಲ, ನೀವು ಬರೀ ಅಬ್ರಾಹ್ಮನ ಆಶೀರ್ವಾದದಿಂದ ಅಂತ ಹೇಳಿ ಅದನ್ನ ಸ್ಟಾರ್ಟ್ ಮಾಡ್ಕೊಳ್ರಿ. ಅದರಿಂದ ಏನ್ ಹೇಳಿದಾರೆ ಅಬ್ರಾಹ್ಮನ್ಗೆ ಹೇಳಿದ್ರು ನಾನು ನಿನ್ನನ್ನು ಫೇಮಸ್ ಮಾಡ್ತೀನಿ ಅಂತ, ಅದನ್ನ ಹೇಳ್ರಿ. ದೇವ್ರೆ, ಅಬ್ರಾಹ್ಮನಲ್ಲಿ ನನ್ನನ್ನು ಕೂಡ ನೀನ್ ಫೇಮಸ್ ಮಾಡ್ತೀಯ. काम कम कीमती ज्यादा, वो क्या है? आशीर्वाद है। ಕೆಲಸ ಕಡಿಮೆ ಆಗಿ ಲಾಭಗಳು ಜಾಸ್ತಿ ಆಗೋದು ಏನು? ಅದು ಒಂದು ಆಶೀರ್ವಾದ. क्रोनिकल डिजीज बोलते हैं, पूरा डिजीज के बारे में लिखा है 15 to 66, बहुत बीमारी। 16ರಿಂದ 52ನೇ ವಾಕ್ಯದವರೆಗೂ ಅನೇಕ ಕಾಯಿಲೆಗಳು, ರೋಗಗಳ ಕುರಿತಾಗಿ ಧರ್ಮೋಪದೇಶ ಕಾಂಡದಲ್ಲಿ 28ರಲ್ಲಿ ಬರೆಯಲ್ಪಟ್ಟಿದೆ. आंखें बंद करके क्रूस को देखना, यस लॉर्ड, आमीन। सारी बीमारी आप उठाया लॉर्ड। ಅದರಿಂದ ಕಣ್ಣುಗಳನ್ನ ಮುಚ್ಚಿ ಸರಿ, ಶಿಲುಬೆಯನ್ನ ಅಭ್ಯಾಸ ನೋಡಿ, ಎಲ್ಲಾ ರೋಗವನ್ನ ನೀವು ಶಿಲುಬೆಯಲ್ಲಿ ಹೊತ್ಕೊಂಡಿದ್ದೀರಾ ದೇವ್ರೆ. क्यों मैं ये उठाना लॉर्ड? ಯಾಕೆ ದೇವ್ರೆ ನಾನು ಹೊತ್ಕೊಳ್ಳಿ? रोशनी आ रहा है अभी? आमीन। आप वो क्रूस को याद करो, ನೀವು ಶಿಲುಬೆಯನ್ನ ಧ್ಯಾನಿಸ್ರಿ. नहीं तो आप किधर सोते हो दीवार में क्रूस लगा के वो देखो। ಎಲ್ಲಿ ಮಲಗ್ತಿರೋ ಅಲ್ಲಿ ಒಂದು ಶಿಲುಬೆ ಕಾಣುವಂತೆ ಬರೆದ್ಬಿಟ್ಟು ನೀವು ಅದನ್ನ ನೋಡಿ ಧ್ಯಾನಿಸೋದಕ್ಕಾಗಿ. क्योंकि वो रोशनी मिलने तक, ಆ ಬೆಳಕು ನಿಮಗೆ ಸಿಗೋವರೆಗೂ. बट एक टाइम आता है आप प्रेयर मत करेगा, ಒಂದಿನ ಬರ್ತದೆ ನೀವು ಪ್ರಾರ್ಥಿಸೋದೇ ऐसा ही रोड में जाएगा, ಹಾಗೆ ನೀವು ಹೋಗ್ತಾ ಇರ್ತೀರಿ. सडनली वो सिम्टम्स आपको आता है ना, ಸಡನ್ ಆಗಿ ಆ ಸೂಚನೆಗಳು ಕಾಣಿಸುತ್ತೆ, अंदर से ही शब्द आता है, ಒಳಗಡೆಯಿಂದ ಒಂದು ಶಬ್ದ ಬರ್ತದೆ, ये आपके लिए नहीं, ಇದು ನನಗೆ ಅನುಗೋದಿಲ್ಲ, ये आपके लिए नहीं। ಇದು ನನಗೆ ತಟ್ಟೋದಿಲ್ಲ. इसलिए मैं रोड में जाता हूँ ना, प्रेयर नहीं करता हूँ मैं। ಅದರಿಂದ ರೋಡ್ ಅಲ್ಲಿ ಹೋಗುವಾಗ ಪ್ರಾರ್ಥನೆ ಮಾಡ್ಕೊಂಡು ಹೋಗಲ್ಲ. बहुत बड़ा आमीन जगह में आमीन ट्रैवल करते हैं हम एक समय में, सिटी में, ಸಿಟಿಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ, ಒಂದು ಇಕ್ಕಟ್ಟಾದ ಪ್ರದೇಶಗಳಲ್ಲೆಲ್ಲ ಟ್ರಾವೆಲ್ ಮಾಡ್ತೇವೆ. 1% भी एक्सीडेंट के बारे में सोच नहीं आता है। 1% ಆಕ್ಸಿಡೆಂಟ್ ಆಗೋದ್ರ ಬಗ್ಗೆ ನನಗೆ ಬರೋದಿಲ್ಲ. बहुत एक्सीडेंट देखा हूँ, ಬಹಳ ನೋಡಿದೀನಿ. मैसूर बेंगलुरु 30-40 टाइम्स आना जाना, नाइट 4 बजे 2 बजे नाइट में गया हूँ। ಮೈಸೂರು ಬೆಂಗಳೂರಲ್ಲಿ ಹೈವೇ ರೋಡ್ ಅಲ್ಲಿ ರಾತ್ರಿ ಎಲ್ಲ ಓಡಾಡಿದೀನಿ, ಮಧ್ಯರಾತ್ರಿ ಓಡಾಡಿದೀನಿ. थोड़ा चोर का डर था, ಆದ್ರೆ ಕಳ್ಳರ ಭಯ ಇತ್ತು. बट ये भूत आता है, एक्सीडेंट होता है, ये सभी क्योंकि वही मैं बोलते रहता हूँ, शापित हुआ यीशु मसीह, सो एंजल से हमारा साथ। ನಾನು ಇದನ್ನೇ ಹೇಳ್ತಾ ಇದ್ದೆ, ಯೇಸು ಕ್ರಿಸ್ತ ನನಗಾಗಿ ಶಪಿಸಲ್ಪಟ್ಟಿದ್ದಾರೆ, ಅದರಿಂದ ನನಗೆ ದೇವದೂತರಿದ್ದಾರೆ ಅಂತ ಅದನ್ನೇ ಧ್ಯಾನಿಸ್ತಾ ಇದ್ದೆ. बहुतों का जीवन में शैतान को डोर्स ओपन है, ಅನೇಕರ ಜೀವಿತದಲ್ಲಿ ಸೈತಾನಿಗೆ ಬಾಗಿಲು कभी भी ತೆಗೆಯಲ್ಪಟ್ಟಿದೆ. आके वो टच करेगा, ಯಾವಾಗ ಬೇಕಾದ್ರೂ ಅಂತವ್ರನ್ನ बट ಮುಟ್ತಾನೆ. मेरे को और आपको ऐसा नहीं। ಆದ್ರೆ ನಮಗೆ ಹಾಗಲ್ಲ. हमारे ऊपर पवित्र आत्मा का सील है, ನಮ್ಮ ಮೇಲೆ ಪವಿತ್ರಾತ್ಮನ ಮುದ್ರೆ ಒತ್ತಲ್ಪಟ್ಟಿದೆ. ये सभी आपको मालूम नहीं होना। ಇದು ನಿಮಗೆ ಅರ್ಥ ಆಗ್ಬಾರ್ದು. शैतान इसीलिए बहुतों का माइंड को ब्लॉक करके रखा है। ಸೈತಾನ ಅದಕ್ಕೇನೆ ಮೈಂಡ್ ಅನ್ನ ಬ್ಲಾಕ್ ಮಾಡಿ ಇಟ್ಟಿರ್ತಾನೆ. यीशु मसीह का नाम है, ಯೇಸುವಿನ ನಾಮದಲ್ಲಿ इसलिए पेट दर्द हुआ, ಹೊಟ್ಟೆ ನೋವಾಗ್ತಾ, कुछ प्रॉब्लम हो रहा है, ಏನಾದ್ರು ತೊಂದ್ರೆ ಆಗ್ತಾ ಇದೆಯಾ, बोलने को भी नहीं होता, कैसा बीमारी रहता है एक समय में, ಒಂದೊಂದು ಸರಿ ಹೇಳೋದಕ್ಕೂ ಆಗಲ್ಲ, ಆತರ ನೋವುಗಳು ಕಾಯಿಲೆಗಳು ಇರ್ತದೆ. आपका मुंह में बोलना, ये दर्द यीशु क्रूस में उठाया। ನಿಮ್ ಬಾಯಿ ತೆರೆದು ಹೇಳಿ, ಈ ನೋವನ್ನ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಹೊತ್ತುಕೊಂಡನು. रोशनी आ रहा है कि मालूम नहीं? परमेश्वर को ट्रैक मत बोलो, ट्रैक मत दिखाओ। ದೇವರಿಗೆ ಟ್ರ್ಯಾಕ್ ಹಾಕ್ಬೇಡ್ರಿ, ರೂಟ್ ತೋರಿಸ್ಬೇಡ್ರಿ. अभी यीशु मसीह का दर्द होने से मैं चंगाई हो गया बोल दिया ना, ಯೇಸುವಿನ ಗಾಯದಿಂದ ನನ್ ಗುಣ ಅದೇ ಅಂತ ಹೇಳಿದ್ವಲ್ಲ. एक आपको मेडिसिन का रास्ता दिखाएगा, नहीं तो विश्वास का मार्ग दिखाएगा, दोनों में उसका मर्जी, कैसे भी करो, बट मेरे को चंगाई होना इतना ही, और माइंड में आप ढूंढना।
ಒಂದು ಔಷಧಿ ಮುಖಾಂತರ ನಿಮ್ಮನ್ನ ಗುಣಪಡಿಸಬಹುದು, ಇಲ್ಲ ವಾಕ್ಯದ ಮುಖಾಂತರ ಪ್ರಸನ್ನತೆ ಮುಖಾಂತರ ಗುಣಪಡಿಸಬಹುದು. ಅದು ಅವ್ರ ಚಾಯ್ಸ್, ಅದು ಯಾವ್ದಾದ್ರು ಮಾಡ್ಬೋದು. ನೀವ್ ಅವ್ರಿಗೆ ಹಿಂಗೆ ಮಾಡು ಅಂತ ಹೇಳ್ಬೇಡಿ. मेरे को डेंटल हॉस्पिटल है ऐसा मेरे को मालूम ही नहीं था. ನನಗೆ ಅಲ್ಲಿನ ಹಾಸ್ಪಿಟಲ್ ಇದೆ ಅಂತಾನೆ ಗೊತ್ತಿರ್ಲಿಲ್ಲ. एक टाइम मेरा दांत बहुत दर्द हो रहा था. मार्क 11-20 सभी किड मर जाओ यीशु मसीह का नाम है. ಒಂದ್ ಬಾರಿ ಹೇಳ್ದೆ ಯೇಸುವಿನ ನಾಮದಲ್ಲಿ ಅಲ್ಲಿನ ಎಲ್ಲ ಹುಳುಗಳು ಸಾಯಿ ಅಂತ ಹೇಳಿ. देखो आप बोलते ही रहते हो, ನೀವ್ ಹೇಳ್ತಾನೆ ಇರ್ತೀರಿ, बट वो काम नहीं करता है. ಅದು ಕೆಲಸ ಮಾಡೋದಿಲ್ಲ. बट वो आपका दिल में जा रहा है. ಆದ್ರೆ ಅದು ಹೃದಯಕ್ಕೆ ಹೋಗ್ತಾ ಇದೆ. अच्छे से अंडरस्टैंड करना, मैं बोल रहा हूँ कुछ भी नहीं आ रहा. नहीं, आप अभ्यास कर रहे हो. एक टाइम दर्द ज्यादा होता है ना, इधर से आता है फायर. ನೀವ್ ಹೇಳ್ತಾ ಇರ್ತೀರಾ ಏನೂ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ, ಆದ್ರೆ ನೋವು ಬಾಧೆಗಳು ಹೊರಗಡೆಯಿಂದ ತಡ್ಕೊಳಕ್ ಆಗಲ್ಲ ಅನ್ನುವಾಗ ಒಳಗಡೆ ಇರೋದು ಹೊರಗಡೆ ಬರ್ತದೆ. आंख में पानी आता है, मुंह में वचन आता है. कब दिल में है तो ಕಣ್ಣಲ್ಲಿ ನೀರ್ ಬರ್ತಾ ಇದ್ರು ಹೃದಯದ ಒಳಗಡೆ ವಾಕ್ಯ ಇದ್ರೆ ಅದು ಒಳಗಡೆಯಿಂದ ಹೊರ ಬರ್ತದೆ. सुबह गुस्सा से बोला, ನಾನು ಕೋಪದಿಂದ ಹೇಳ್ದೆ. ठीक है. एक आदमी को बोला, पास्टर आज मैं हॉस्पिटल जा रहा हूँ, आप भी मेरे साथ आओ. बोला ठीक है मैं भी ಆಗ ಒಬ್ರು ಹೇಳಿದ್ರು, ಪಾಸ್ಟರ್ ನಾನು ಹಾಸ್ಪಿಟ್ಲಿಗೆ ಹೋಗ್ತೀನಿ ಬರ್ತೀರಾ ಅಂತ ಕೇಳಿದ್ರು. मेरे को मालूम है तो डेंटल हॉस्पिटल जा रहे हैं. ನನಗ್ ಗೊತ್ತೇ ಇಲ್ಲ डेंटल हॉस्पिटल. ಅವ್ರು ಅಲ್ಲಿನ ಹಾಸ್ಪಿಟ್ಲಿಗೆ ಹೋಗ್ತಾರೆ ಅಂತ ನಂಗೆ ಗೊತ್ತೇ ಇಲ್ಲ. बाद में वो चेकअप किया, मैं बाहर बैठा था. ಅವ್ರು ಚೆಕಪ್ ಮಾಡಿಸ್ತಾ ಇದ್ರು, ನಾನು ಹೊರಗಿದ್ದೆ. फर्स्ट आप भी जाओ, मैं पूरा आपको देता हूँ. मैं कभी भी नहीं देखा क्या है ऐसा. ಪಾಸ್ಟರ್ ನೀವುನು ನಾರ್ಮಲ್ ಚೆಕ್ ಮಾಡಿಸ್ಕೊಳ್ಳಿ ಅಂತ ಅಂದ್ರು. ನಾನು ಅದೇನು ಅಂತಾನೆ ಗೊತ್ತಿರ್ಲಿಲ್ಲ. बाद में ट्रीटमेंट कर रहे हैं फ्री. हमें वो मेरे को पैसा दे रहा है ना, मैं जाके आराम बैठ गया. ನನ್ಗೆ ಅವ್ರು ಸ್ಪಾನ್ಸರ್ ಮಾಡೋದ್ರಿಂದ ನಾನು ಹೋಗಿ ಆರಾಮಾಗಿ अभी मशीन डाल के पूरा डाल रहा है ना, वो कीट मर रहा है, मेरे को मालूम हो रहा है. थैंक यू लॉर्ड. मेरे को बात कीट मर रहा है, बट कैसे मरेगा आप ट्रैक मत दे लो. देखो नहीं, मैं नहीं आऊंगा, मैं विश्वास करता हूँ परमेश्वर मेरे को चंगाई करेगा, ऐसा नहीं है. हमको परमेश्वर क्या रूट में लेके जाता है उसमें चले जाओ. ನೋಡಿ, ಅಲ್ಲಿನ ಹುಳುಗಳು ಸಾಯ್ಲಿ ಅಂತಂದಲ್ಲ, ಆ ಟ್ರೀಟ್ಮೆಂಟ್ ಮುಖಾಂತರ ಅಲ್ಲಿನ ಹುಳುಗಳು ಸಾಯ್ತು. ಅದರಿಂದ ಇಲ್ಲ ನಾನು ಪ್ರಾರ್ಥನೆ ಮುಖಾಂತರನೇ ಆಗ್ಬೇಕು ಅಂತ ಕುತ್ಕೊಳ್ಳೋದಲ್ಲ. ದೇವ್ರು ಯಾವ ಮಾರ್ಗದಲ್ಲಿ ಕರ್ಕೊಂಡು ಹೋಗಕ್ ಅವ್ರ ಇಷ್ಟನೋ ಆ ರೀತಿಯಾಗಿ ನಮ್ಮನ್ನ ಕರ್ಕೊಂಡು ಹೋಗ್ಲಿ. इसीलिए मैं आज सुबह भी मेरे वाइफ को बोला, मैं ज्यादा गलत प्रार्थना कर दिया मेरे लाइफ में. ಅದರಿಂದ ಬೆಳಗ್ಗೆ ಹೇಳ್ತಾ ಇದ್ದೆ, ನಾನು ರಾಂಗ್ ಪ್ರಾರ್ಥನೆಯನ್ನ ಮಾಡಿದ್ದೇನೆ ಬಹಳ. बहुत कैंसिल करना अभी मैं. ಈಗ ನಾನು ಬಹಳ ಕ್ಯಾನ್ಸಲ್ ಮಾಡ್ಬೇಕಾಗಿದೆ. मैं ऐसा नहीं रहूंगा. का मतलब हॉस्पिटल नहीं जाऊंगा, टैबलेट्स नहीं लूंगा, विश्व ये सब भी छोड़ना. आमीन. ಅನೇಕರು ಮಾಡ್ತಾರಲ್ವಾ, ನಾನು ಹಾಸ್ಪಿಟ್ಲಿಗೆ ಹೋಗಲ್ಲ, ಟ್ಯಾಬ್ಲೆಟ್ನೇ ತಗೊಳ್ಳಲ್ಲ, ಇಂಥದ್ ಮಾಡಲ್ಲ ಅಂತದ್ ಮಾಡಲ್ಲ ಅಂತೇಳಿ ತಮಿಗ್ ತಾವೇನೆ ಒಂದು ರೂಲ್ಸ್ ಹಾಕೊಂಡು ಅದನ್ನೇ ಪ್ರಾರ್ಥನೆ मेरे को अभी दर्द से छुटकारा होना टैबलेट्स में देते हो, अभिषेक में देते हो, मेरे को मालूम नहीं. बट मेरा परमेश्वर करुणामयी है, मेरा बलहीन आपको मालूम है, आप लेके जाओ. इतना ही. ನನಗೆ ಇವಾಗ ಗುಣ ಆಗ್ಬೇಕು, ಅದು ನನ್ನ ದೇವ್ರ ಮಹಾ ಕರುಣವಂತನು. ಅದು ಟ್ಯಾಬ್ಲೆಟ್ ಅಲ್ಲಿ ಆಗುತ್ತೋ ಅಥವಾ ವಿಶ್ವಾಸದಲ್ಲಿ ಆಗುತ್ತೋ ಇಲ್ಲ, ಆದ್ರೆ ದೇವ್ರು ನಮಗೆ ಸೌಖ್ಯ ಮಾಡೋದಕ್ಕೆ ಇಷ್ಟ ಪಡ್ತಾರೆ. ಅದರಿಂದ ಅವ್ರ ಇಷ್ಟ ಅದು. मेरे को बहुत पवित्र आत्मा का प्रेजेंस से मेरे को चंगाई हुआ है. बट मेरे जैसे आप रहो बोले तो बहुत लोग आपको दुख होता है. ನನಗೆ ಪವಿತ್ರಾತ್ಮನ ಪ್ರಸನ್ನತೆಯಿಂದ ಬಹಳಷ್ಟು ಬಲಹೀನತೆಗಳು ವಾಸಿಯಾಗಿದೆ. ನನ್ನ ಹಾಗೆ ನೀವಿರ್ರಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. 90% टैबलेट नहीं लेता हूँ, सिस्टर को मालूम है. इतना साल मेरे साथ है, टैबलेट्स ऑलमोस्ट मैं नहीं लेता हूँ, विश्वास में ही जाता हूँ. बट मेरे जैसे आप रहो मैं नहीं बोलता हूँ. मेरे को पवित्र आत्मा से लीड करता है. ನನಗೆ 100ಕ್ಕೆ 90ರಷ್ಟು ಭಾಗ ನಾನು ಟ್ಯಾಬ್ಲೆಟ್ ತಗೊಳ್ಳೋದಿಲ್ಲ, ಆದ್ರೆ ವಿಶ್ವಾಸದಲ್ಲಿ ಹೋಗ್ತೀನಿ ಅಂತ ಹೇಳಿ ನನ್ನ ಹಾಗೇನೆ ನೀವು ಮಾಡ್ರಿ ಅಂತ ಹೇಳಿ ನಾನು ನಿಮ್ಗೆ ಹೇಳೋದಿಲ್ಲ. क्योंकि परमेश्वर को मालूम है वो अच्छा बाप है, वो अच्छा माँ है, उसको मालूम है विश्वास का लेवल नहीं बड़ा हुआ. इसीलिए परमेश्वर क्या करता है, ठीक है अभी क्या करो, उधर जाओ, विश्वास को बढ़ाओ, बिल्ड योर फेथ, बिल्ड करो, पर नहीं. ಅವ್ರು ಒಳ್ಳೆ ತಂದೆ, ಒಳ್ಳೆ ತಾಯಿ. ಅದರಿಂದ ನಮ್ ವಿಶ್ವಾಸ ಬೆಳೆದಿಲ್ಲ ಅಂತ ಅವ್ರಿಗೆ ಗೊತ್ತು. ಅದರಿಂದ ದೇವ್ರು ನಮ್ಮನ್ನ ಬಿಟ್ಕೊಡ್ತಾರೆ, ಆಧರಿಸ್ತಾರೆ ಆ ರೀತಿಯಾಗಿ. आपको क्या चाहिए? ನಿಮಗೆ ಏನ್ ಬೇಕು? अभी भूख लग रहा है, ಹೊಟ್ಟೆ ಹಸಿತಾ ಇದೆ, खाना चाहिए ना, ಊಟ ಬೇಕಲ್ವಾ? आकाश से आया क्या, नहीं तो मनुष्य के रूप में आए. आपको खाना मिलना, इतना ही. ನಿಮಗೆ वो आशा करना नहीं. मैं प्रार्थना करता हूँ परमेश्वर आकाश से मेरे को रोटी देना, ऐसे बहुत जल्दी मर के आकाश उधर ही जाएगा जल्दी. ನನಗೆ ಆಕಾಶದ ರೊಟ್ಟಿನೇ ಬೇಕು ಅಂತಂದ್ರೆ ಬೇಗ ಸದ್ಬಿಟ್ಟು ಆಕಾಶಕ್ಕೆ ಹೋಗ್ಬೇಕು. ಆದ್ರೆ ಮನುಷ್ಯರ ಮುಖಾಂತರನು ಕೊಡ್ಬೋದು, ಅದು ಮಿರಾಕಲ್ ಆಗು ಕೊಡ್ಬೋದು, ಅವ್ರ ಇಷ್ಟ ಅದು. अभी पानी आया, एक आदमी डूब रहा है, ಪ್ರವಾಹ ಬಂದಾಗ ಒಬ್ಬ ಮನುಷ್ಯ ಮುಳುಗ್ತಾ ಇದ್ದ, चिल्ला रहा है, ಕಿರಿಸ್ತಾ ಇದ್ದ, परमेश्वर मेरे को बचाओ, ದೇವ್ರೇ ನನ್ನನ್ನ ಕಾಪಾಡು ಕಾಪಾಡು ಅಂತ. आमीन. एक बोट है, एक आदमी लोग जा रहे हैं, आओ आओ आओ. नहीं नहीं नहीं, परमेश्वर मेरे को मदद करेगा, मैं परमेश्वर को बुला रहा हूँ.
ಆಗ ಅವನ ಹತ್ರ ಒಂದು ಚಿಕ್ಕದಾದ ಒಂದು ದೋಣಿ ಹೋಗ್ತಾ ಇತ್ತು. ಅವರು ಬಾ 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 ಕುತ್ಕೋ ಅಂತ ಹೇಳಿದ್ರೆ ಇಲ್ಲ ಇಲ್ಲ ನನಗೆ ದೇವರೇ ಸಹಾಯ ಮಾಡ್ಲಿ ಅಂತ ಅದ್ರಲ್ಲಿ घर के ಕುತ್ಕೊಳ್ಳಿಲ್ಲ. ऊपर अभी पानी थोड़ा नीचे है, इसीलिए वो बुला रहा है परमेश्वर को। अभी आदमी लोग लेके जा रहे हैं ना, आओ आओ जल्दी आओ, पानी ज्यादा आएगा। नहीं नहीं नहीं, परमेश्वर मेरे को बचाएगा, आप जाओ, ऐसा बोला। ಆ ಪ್ರವಾಹ ಬಂದಿದ್ರಿಂದ ಅದು ಮನೆ ವರ್ಗು ಬಂದಿದೆ, ಇನ್ನೇನು ಇನ್ ಸ್ವಲ್ಪ ಇದೆ, ಅವನು ಮೇಲ್ಗಡೆ ಇದ್ದಾನೆ. ಆಗ ಒಂದು ಗುಂಪು ಒಂದು ದೋಣಿ ತರ ಮಾಡ್ಕೊಂಡು ಹೋಗ್ತಾ ಇದೆ. ಅವ್ರು ಕರೆದ್ರು ಕೂಡ ಇವನು ಹೋಗ್ತಾ ಇಲ್ಲ. ಇಲ್ಲ ನಾನ್ ದೇವ್ರ ಜೊತೆಗೆ ಬರ್ತೀನಿ ಅಂತ ಹೇಳ್ತಾರೆ. लाइफ जैकेट ले लो, ऐसा बोला। एटलीस्ट लाइफ जैकेट ले लो। ಅಟ್ಲೀಸ್ಟ್ ಈ ಲೈಫ್ ಇದನ್ನ ಹಾಕೊಳ್ತಾರಲ್ಲ ನೀರಲ್ಲಿ ತೇಲೋದಕ್ಕೆ, ಅದನ್ನ ಹಾಕೋ ಅಂತ ಹೇಳಿದ್ರು. वो मेरे को नहीं चाहिए, ಅದನ್ನು ನನಗೆ ಬೇಡ, परमेश्वर ही मेरे को मदद करे। ದೇವ್ರೇ ನನಗೆ ಸಹಾಯಕನು ಅಂತ ಹೇಳ್ದ. बाद में हेलीकॉप्टर से आया, ಆ ನಂತರ ಹೆಲಿಕಾಪ್ಟರ್ ಅಲ್ಲಿ रस्सी डाल रहा है, ಹಗ್ಗ ಹಾಕ್ತಾ ಇದಾರೆ, आई मीन लैडर आया, ಏಣಿಗ್ ಬರ್ತಾ ಇದೆ. आओ आ जाओ, पानी ज्यादा ಏ आया, ಹಿಡ್ಕೋ ಹಿಡ್ಕೋ ಬೇಗ ಬಾ ಬಾ मर ಅಂತಾರೆ. जाएगा, ಸಾಯ್ತೀಯ ಅಂತ ज्यादा ಹೇಳಿದ್ರೆ पानी बढ़ रहा है। ಬಾಳ ನೀರ್, नहीं नहीं, आपका मदद मेरे को नहीं चाहिए, ನಿಮ್ ಸಹಾಯ ನನಗೆ ಬೇಡ, परमेश्वर मेरे को मदद करेगा। ದೇವ್ರೇ ನಂಗೆ ಸಹಾಯ ಮಾಡ್ತಾರೆ. वो लोग भी चले, कितना वेट करेगा उसके लिए। ಅವನಿಗಾಗಿ ಎಷ್ಟು ಹೊತ್ತು ಕಾಯ್ತಾರೆ ಅವರು. बाद में पानी ज्यादा आया, ಬಾಳ ನೀರ್ ಬಂತು, डूब के मर गया, ಸತ್ತೋದ, परलोक गया, ಪರಲೋಕಕ್ಕೆ ಹೋದ. गुस्सा हो गया परमेश्वर को। ದೇವ್ರ ಮೇಲೆ ಕೋಪ ಮಾಡ್ಕೊಂಡ. मैं इतना चिल्लाया, क्यों आप नहीं आया? ನಾನು ಇಷ್ಟು ಬಾರಿ ಕಿರಿಸ್ತಾ ಇದ್ದೆ, ನೀನ್ ಯಾಕೆ ಬರ್ಲಿಲ್ಲ? 3 बार आया, आपको नहीं समझ गया क्या? 3 ಬಾರಿ ನಾನು ಬಂದಲ್ಲ, ನಿನ್ಗೆ ಯಾಕೆ ಗೊತ್ತಾಗ್ಲಿಲ್ವಾ? इसलिए इधर ही आ जाओ, मैं बुला दिया। ಆದ್ರಿಂದ ನೀನೇ ಬಂದ್ಬಿಡು ಅಂತ ಕರ್ಕೊಂಡ್ಬಿಟ್ಟೆ. ऐसा ही देखो, ऐसा हम बहुत परमेश्वर को ऑर्डर देते हैं। हम ಈ ರೀತಿಯಾಗಿ ನಾವು ದೇವರಿಗೆ ಆಜ್ಞೆ ಕೊಡ್ತೀವಿ. प्रेयर में भी बहुत लोग परमेश्वर को ऑर्डर करते हैं। ಪ್ರೇಯರ್ ಅಲ್ಲಿ ಕೂಡ ಅನೇಕರು ದೇವರಿಗೆನೆ ಆಲೋಚನೆ ಹೇಳ್ತಾ ಇರ್ತಾರೆ. इसलिए लॉर्ड मेरे को ये चाहिए, ದೇವ್ರೆ ನನಗೆ ಇದು ಬೇಕು, वो भी आप ही देना, ये भी आप ही देना। ಅದನ್ನು ನೀವೇ ಕೊಡ್ಬೇಕು, ಇದನ್ನು ನೀವೇ डॉक्टर ಕೊಡ್ಬೇಕು. हॉस्पिटल गया तो परमेश्वर और डॉक्टर को यूज करना, ಹಾಸ್ಪಿಟ್ಲಿಗೆ ಹೋದ್ರೆ ದೇವ್ರೇನೆ ಡಾಕ್ಟರ್ ಮುಖಾಂತರ ಒಳ್ಳೇದನ್ನ ನಿಮ್ಗೆ ಕೊಡ್ಬೇಕು. इसलिए पास्टर बोलते हॉस्पिटल जाने को, क्या रॉन्ग डॉक्टर गया तो 30,000 होगा, 40,000 होगा। ಪಾಸ್ಟರ್ ಹೇಳ್ಬಿಟ್ರು ಅದರಿಂದ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೋಗಿ ರಾಂಗ್ ಆಗಿರೋ ಡಾಕ್ಟರ್ ಹತ್ರ ಹೋದ್ರೆ 40,000 30,000 ಆಗುತ್ತೆ ಮೆಡಿಸನ್. हालेलुया। हालेलुया। नीरू भी बोल रहा था, एक रूम में एक लड़की को लूज मोशन हो गया, 30,000 खर्च किया बोला। ನೀರು ಹೇಳ್ತಾ ಇತ್ತು, ಒಂದು ಹುಡುಗಿಗೆ ಲೂಸ್ ಮೋಷನ್ ಆಗಿ 35,000 ಖರ್ಚಾಗಿದೆ ಅಂತೆ. हम सुनने को हम हंसते हैं, बट ऐसा होता है कि एक समय ನಾವು ನಗ್ತೀವಿ, ಆದ್ರೆ ಅದು ವಾಸಿ ಆಗಿಲ್ಲ ಅಂದ್ರೆ ತಿರುಗಿ ಹೋಗ್ತಾ क्योंकि टैबलेट्स रिएक्शन हो जाता है, हमारा बॉडी को सेट नहीं होता है कि एक समय, ಒಂದೊಂದು ಬಾರಿ ಔಷಧ ನಮ್ಗೆ ಸೆಟ್ ಆಗಿಲ್ಲ ಅಂದ್ರೆ ಅದು ರಿಯಾಕ್ಷನ್ ಆಗ್ತದೆ. क्योंकि हमारा ब्लड ग्रुप्स डिफरेंट है, ಯಾಕಂದ್ರೆ ನಮ್ಮ ರಕ್ತದ ಗುಂಪು ಬೇರೆ ಇರ್ತದೆ. इसीलिए लॉर्ड आई मीन आप चंगाई करो, नहीं तो अच्छा हॉस्पिटल आप ही दिखाना। ದೇವ್ರೆ ನೀವು ಗುಣಪಡಿಸಿ, ಇಲ್ಲ ಅಂತಂದ್ರೆ ಒಳ್ಳೆ ಹಾಸ್ಪಿಟಲ್ ನೀವೇ ತೋರಿಸಿ ಅಂತ ಕೇಳಿ. खर्च कम में हो जाए, होने दो, ಅದು ಕಡಿಮೆಯಾಗಿ एक ಖರ್ಚಾಗಿ इंजेक्शन में होने दो, ಒಂದು ಇಂಜೆಕ್ಷನ್ नहीं तो ಅಲ್ಲಿ 5 रुपए 10 रुपए टैबलेट में होने दो। ಇಲ್ಲ तो मेरे को अभी दर्द नहीं ಈಗ रहना। 5-10 ರೂಪಾಯಲ್ಲೇ ವಾಸಿ ಆಗ್ತದೆ, ನನಗೆ ಇನ್ನೂ ಈ ನೋವನ್ನ ಅನುಭವಿಸೋದಕ್ಕೆ एक ಇಷ್ಟ टाइम ಇಲ್ಲ. मैं खुद हॉस्पिटल गया, परमेश्वर बोला मत जाओ बोल के, आई मीन प्रेयर में बैठो भी लीड किया है। ಒಂದೊಂದು ಬಾರಿ ನಾನಾಗೆ ಹೋಗ್ತೀನಿ ಅಂದ್ರೂ ಕೂಡ ದೇವ್ರು ಬೇಡ ನೀನ್ ಪ್ರಾರ್ಥನೆಯಲ್ಲಿ ಕುತ್ಕೋ ಅಂತ ಹೇಳಿ ನನ್ನನ್ನು ಕೂರ್ಸಿದ್ದಾರೆ. देख अंडरस्टैंड हो रहा है? अभी आपको क्या चाहिए? ಈಗ ಏನ್ ಬೇಕು? क्या चाहिए आपको? ಏನ್ ಬೇಕು मांगो, ಕೇಳಿರಿ, उसका रास्ता में मिलेगा। ಅವರ ಮಾರ್ಗದಲ್ಲಿ ಸಿಗ್ತದೆ. मैं ऐसा आशा किया, वो नहीं आया, आई मीन दुख मत करो। ನಾನು ಈ ತರನೇ ಆಗ್ಬೇಕಂದ್ರೆ ಅದಾಗಿಲ್ಲ ಅಂತ ಹೇಳಿ ದುಃಖ ಪಡ್ಬೇಡಿ. इसीलिए वो तो प्रेयर करना नहीं करता है, क्योंकि हम पूछता परमेश्वर नहीं देता है। ಅನೇಕರು ಪ್ರಾರ್ಥನೆ ಮಾಡೋದಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ನಾವು ಕೇಳಿದ್ರೆ ಅವ್ರು ಕೊಡಲ್ವಲ್ಲ. आप जब प्रार्थना किया वो दे दिया, ನೀವ್ ಕೇಳುವಾಗ್ಲೇ ಅದಕ್ಕೆ ಉತ್ತರ ಬಂದ್ फ्री में जाओ, ಆರಾಮಾಗಿರಿ. रोशनी आ रहा है, हालेलुया। वो क्या रास्ता में लेके जाता है, खर्च भी वो देगा। ಅವ್ರು ಯಾವ ಮಾರ್ಗದಲ್ಲಿ ಕರ್ಕೊಂಡೋದ್ರೆ ಅದಕ್ಕಾಗೋ ಖರ್ಚು ಕೂಡ ಅವರೇ ಕೊಡ್ತಾರಲ್ವಾ. परमेश्वर करुणामयी ठीक डॉक्टर को लेके जाएगा, ಅವ್ರ ಕರುಣಾಮಯನು ಸರಿಯಾದ ಡಾಕ್ಟರ್ ಬಳಿ ಕರ್ಕೊಂಡು ಹೋಗ್ತಾರೆ. क्योंकि वो अच्छा परमेश्वर है। ಆತನು ಒಳ್ಳೆ ದೇವರು. वो आरोग्य भी हो, ಆರೋಗ್ಯ ಆಗಿರ್ಲಿ, फाइनेंस भी हो, ಫೈನಾನ್ಸ್ ಆಗಿರ್ಲಿ, आपका भविष्य भी हो, ನಿಮ್ಮ ಭವಿಷ್ಯ ಇರ್ಲಿ, आपका जो कुछ भी हो। ಯಾವುದೇ ಆಗಿರ್ಲಿ. चर्च लैंड भी ऐसा ही है, ಚರ್ಚ್ ಲ್ಯಾಂಡ್ ಕೂಡ ऐसा भी मिलने दो लॉर्ड, ಹಾಗೇನೆ ಸಿಗ್ಲಿ ದೇವ್ರೆ. क्योंकि वो सभी आप ही देना। ಅದೆಲ್ಲವನ್ನು ನೀವೇ ಕೊಡ್ಬೇಕು. हम प्रार्थना करें, हमको इतना चाहिए, ಆದ್ರೆ ನಾವು ಪ್ರಾರ್ಥಿಸ್ಬೇಕು. कनेक्ट करो। ನಮಗ್ ಬೇಕಂತ परमेश्वर का आशीर्वाद ದೇವರ ಆಶೀರ್ವಾದ दर्द नहीं देगा, ನೋವನ್ನ ತರೋದಿಲ್ಲ, दर्द नहीं देगा, ದುಃಖವನ್ನ ಕೊಡೋದಿಲ್ಲ, समाधान देगा, ಸಮಾಧಾನದಲ್ಲಿ ಇರ್ತದೆ, समाधान देगा। ಸಮಾಧಾನ ಕೊಡ್ತದೆ. अच्छा लगा? ಆಮೆನ್.
इसलिए अब्राहम के आशीर्वाद ಅಬ್ರಾಮನ ಆಶೀರ್ವಾದವು मेरे और आपके ऊपर है। ನನ್ನ ನಿಮ್ಮ ಮೇಲೆ ಇದೆ. अब्राहम का आशीष क्या है? ಅಬ್ರಾಮನ ಆಶೀರ್ವಾದ ಏನು? अब्राहम अच्छा पेट भर के खा के सो रहा था, वो नहीं है। ಅಬ್ರಾಮನ ಹೊಟ್ಟೆ ತುಂಬಾ ಊಟ ಮಾಡಿ ನಿದ್ದೆ ಮಾಡ್ತಾ ಇದ್ದ, ಅದು अब्राहम का ಆಶೀರ್ವಾದ. आशीष आप ढूंढना, क्या किया अब्राहम? ಅಬ್ರಾಮನ ಆಶೀರ್ವಾದ ಏನಂತ ಬೈಬಲ್ ಅಲ್ಲಿ ಬಂದಿದೆ. परमेश्वर उसको बढ़ाया। ಅವನನ್ನ ದೊಡ್ಡದ ಫೇಮಸ್ ಮಾಡಿದ್ರು ದೇವರು. यशायाह 51:2 में लिखा है, अकेला बुलाया, आशीष किया, अभिवृद्धि किया। ಯೆಶಾಯದಲ್ಲಿ ಬರ್ದಿದೆ, ಒಬ್ಬಂಟಿಗನಾಗಿ ಕರೆದು ಅವನ ಆಶೀರ್ವದಿಸಿ ಅಭಿವೃದ್ಧಿ ಪಡಿಸಿದ್ರಂತ. इसलिए मेरे को भी लॉर्ड आप अकेला बुलाया, ನನ್ನನ್ನು ನೀವು ಒಂಟಿಯಾಗಿ ಕರೆದ್ರಿ, ब्लेस किया, ಆಶೀರ್ವದಿಸಿದ್ರಿ, इंक्रीज किया। ನನ್ನನ್ನ ಅಭಿವೃದ್ಧಿ ಪಡಿಸಿದ್ರಿ. फ्लेक्सिबल होना, परमेश्वर को वो बर्तन बेंड होने का बर्तन चाहिए। ನಾವು ಫ್ಲೆಕ್ಸಿಬಲ್ ಆಗಿರ್ಬೇಕು, ಅವ್ರಿಗೆ ಬಿಟ್ಟು ಕೊಡ್ಬೇಕು. ಪಾತ್ರೆ ಅದು ಬೆಂಡ್ ಆಗ್ಬೇಕು, ಅವ್ರು ಯಾವ ಶೇಪ್ ಅಲ್ಲಿ ತಿರುಗಿಸ್ತಾರೋ ಆ ಶೇಪ್ ಅಲ್ಲಿ नहीं ತಿರುಗಬೇಕು. मैं ऐसा ही रहूंगा, मेरा रास्ता यही है, ऐसे बोला तो छोड़ देगा। ಇಲ್ಲ, ನಾನ್ ಬಿಡೋದೇ ಇಲ್ಲ. बाद में आप ही लॉर्ड अभी नहीं हो रहा है, आप आया ठीक है, आजा। ಇಲ್ಲ, ನನ್ ಮಾರ್ಗ ನಾನು ಹಿಂಗೆ ಹೋಗ್ತೀನಿ, ನಾನ್ ಬಿಡೋದಿಲ್ಲ ಅಂತ ಹೋದ್ರೆ ದೇವ್ರು ಬಿಟ್ಟು ಬಿಡ್ತಾರೆ. ನೀವು ಹೋಗು ಅಂತ. ಯಾವಾಗ ಅದ್ರಲ್ಲಿ ಸಾಕಾಗಿ ಸುಸ್ತಾಗಿ ನನ್ ಕೈಲಿ ಆಗಲ್ಲ ಅಂತಾರ, ಆವಾಗ ಸರಿ ಬಾ ಅಂತ ಕರೀತಾರೆ. रोटी आपको खवा से दिया तो क्या है, आदमी से दिया तो क्या है? आपको रोटी मिला ना, लेके खाओ, इतना ही। ನಿಮಗೆ ರೊಟ್ಟಿಯನ್ನ ಕಾಗೆ ಮುಖಾಂತರ ಕೊಟ್ರೇನು ಮನುಷ್ಯರ ಮುಖಾಂತರ ಕೊಟ್ರೇನು, ನೀವ್ ಕೇಳಿದ್ದು ರೊಟ್ಟಿ ತಾನೆ, ಅವ್ರು ಕೊಡ್ತಾರೆ, ನೀವು ತಿನ್ನಿ. इसीलिए हमारा परमेश्वर ना, हमारा विश्वास का लेवल उसको मालूम है। ಆದ್ರಿಂದ ದೇವರಿಗೆ ನಮ್ಮಲ್ಲಿ ಎಷ್ಟು ನಂಬಿಕೆ ಇದೆ ಅಂತ ಗೊತ್ತವರಿಗೆ. वो लेवल में अब जाना, इतना ही। ಆ ಲೆವೆಲ್ ಅಲ್ಲೇ ನೀವು ಹೋಗ್ತಾ ಇರ್ಬೇಕು. इसलिए हमें के टाइम बहुत लोग बहुत सीरियस हो जाता है, हॉस्पिटल नहीं जाता है। ಒಬ್ಬೊಬ್ರು ಮೂರ್ಖತನದಿಂದ ಸೀರಿಯಸ್ ಆಗಿ ಹಾಸ್ಪಿಟ್ಲಿಗೆ ಹೋಗೋದಿಲ್ಲ. वो बोलता मैं परमेश्वर को प्रार्थना कर रहा हूं, परमेश्वर में चंगाई कर। ಆಗ ಅವ್ರು ಹೇಳ್ತಾರೆ, ನಾನ್ ದೇವ್ರನ್ನ ಬಹಳ ವಿಶ್ವಾಸ ಇದ್ನಲ್ಲ, ದೇವ್ರ ಯಾಕೆ ನನಗೆ ಗುಣಪಡಿಸಿಲ್ಲ? बाइबल ही नहीं पढ़ा आप, ಬೈಬಲ್ಲೇ ಸರಿಯಾಗಿ ಓದಿಲ್ಲ. आमीन। जस्ट एक मूर्ख विश्वास है। ಬರೀ ಮೂರ್ಖತನದ ವಿಶ್ವಾಸ. मैं परमेश्वर विश्वास करता हूँ, ನಾನ್ ದೇವ್ರನ್ನ ನಂಬಿಡ್ತೀನಿ, चर्च को नहीं आता है, ಚರ್ಚಿಗೆ ಬರೋದಿಲ್ಲ, वचन नहीं पढ़ता है, ವಾಕ್ಯವನ್ನು ಓದೋದಿಲ್ಲ, वचन नहीं सुनता है, ವಾಕ್ಯನೂ ಕೇಳೋದಿಲ್ಲ, पारंपरिक क्रिश्चियंस है। ಪಾರಂಪರ್ಯವಾದ मैं ಕ್ರಿಸ್ತರಾಗಿ परमेश्वर भक्ति काम नहीं करेगा, ಬರೀ ಭಕ್ತಿಯಾಗಿ ದೇವ್ರ ಹತ್ರ इसलिए एक्सेप्ट करना, यस लॉर्ड मेरे को ಒಪ್ಕೋಬೇಕು. क्या रास्ते में आप चंगाई करते हो, ನೀವು ಯಾವ ಮಾರ್ಗದಲ್ಲಿ ನನ್ನ ಕರ್ಕೊಂಡು ಹೋಗಕ್ಕೆ ಇಷ್ಟ ಪಡ್ತೀರೋ कृपा करो। ಕೃಪೆ ಮಾಡಿ. उधर भी पे करना, इधर भी पे करना, फ्री नहीं है। ಅಲ್ಲೂ ಕೂಡ ಕೊಡ್ಬೇಕು, ಇಲ್ಲೂ ಕೂಡ ಕೊಡ್ಬೇಕು, ಫ್ರೀ उधर ಅಲ್ಲ. पे नहीं करना चाहते हो, इधर पे करो। ಅಲ್ಲಿ ನಾನು ವೇಸ್ಟ್ ಆಗಿ ಅವ್ರಿಗೆ ಕೊಡೋದು ಇಷ್ಟ ಇಲ್ಲ ಅಂತಂದ್ರೆ ನೀವು ದೇವ್ರ ಆಲಯದಲ್ಲಿ ಕೊಟ್ರಿ. रोशनी आया, अच्छा लगा। इसी लड़की को बोला, मैं यीशु को प्रार्थना विश्वास करता हूँ, मैं ठीक हो जाऊंगा बोला। ಒಂದು ಹುಡುಗಿಗೆ ಹೇಳಿದಾಗ, ನಾನು ಯೇಸುವನ್ನ ನಂಬ್ತೀನಿ, ನಾನು ಖಂಡಿತ ಗುಣ ಆಗ್ತೀನಿ ಅಂತ ಹೇಳ್ತು. मैं बोला हॉस्पिटल जाओ बोला। ನಾನು ಹೇಳ್ದೆ, ಹೋಗಮ್ಮ ನೀನು वो दूसरा ಹಾಸ್ಪಿಟಲ್ಗೆ. चर्च है। ಅದ್ ಬೇರೆ ಚರ್ಚ್ ಹುಡುಗಿ. हाँ कैसा पास्टर हो, कैसे बोल सकते हो? ನೀವೊಂದ್ ಪಾಸ್ಟ್ ಆಗಿ ಈ ರೀತಿಯಾಗಿ ಹೇಳ್ಬೋದಾ? हमें मैं बोला यीशु मसीह का दर्द होने से मैं चंगा हो गया, किधर है पूछा। ಯೇಸುವಿನ ಗಾಯದಿಂದ ನಾನು ಗುಣ ಆಗಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ, ಎಲ್ಲಿದೆ ಆ ವಾಕ್ಯ ಅಂತ ಕೇಳ್ದೆ. बाइबल में किधर ही है ऐसे, इसीलिए आप जाओ बोला। ಬೈಬಲ್ ಅಲ್ಲಿ ಎಲ್ಲೋ ಇದೆ ಅಂತ, ಅದಕ್ಕೆ ಎಲ್ಲೋ ಇದೆ ಅಂತ ಗೊತ್ತಿಲ್ವಲ್ಲ, ನೀನು ಹೋಗು ಅಂತ अब ಹೇಳ್ದೆ. नहीं जाना, आप इंजेक्शन के डर के घर में सोया इधर। ನೀನು ಡಾಕ್ಟರ್ ಹತ್ರ ತೋರಿಸ್ಕೊಳಕ್ಕೆ ಇಂಜೆಕ್ಷನ್ ತಗೊಳಕ್ ಭಯಪಟ್ಟು ಹೇಳ್ತಾ ಇದೀಯ ಅಂತ ಹೇಳ್ದೆ. इसलिए आपको इंजेक्शन दर्द नहीं चाहिए। ಇಂಜೆಕ್ಷನ್ ಬೇಡ. यशायाह 53 को 10 टाइम्स पढ़ो, मेमोराइज करो बोला। ಯೆಶಾಯ 53ನೇ ಅಧ್ಯಾಯ ಇದೆಯಲ್ಲ, 10 ಬಾರಿ ಬರ್ದು ಓದು ಅಂತ ಹೇಳ್ದೆ. कष्ट है, ಕಷ್ಟ, ಅದು इजी नहीं है। ಈಸಿ ಅಲ್ಲ. अंडरस्टैंड हो रहा है? वो भी दर्द है, ಅಲ್ಲಿ ಇಂಜೆಕ್ಷನ್ इधर भी ನೋವಲ್ವಾ, दर्द है, ಇಲ್ಲೂ ये ಕುತ್ಕೊಂಡು दर्द अच्छा है। ಬಾಯಿಂದ ये दर्द नहीं चाहिए आपको, ಇಂಜೆಕ್ಷನ್ ಗಿಂತ लगा देगा बाद में। ವಾಕ್ಯದಲ್ಲಿ ತಗೊಳ್ಳೋದು ಒಳ್ಳೇದಲ್ವಾ? 4 दिन इंजेक्शन, 4 ದಿನ 5 दिन ಇಂಜೆಕ್ಷನ್, इंजेक्शन। 5 ದಿನ ಬನ್ನಿ, कुछ नहीं आ रहा है। पे करना, ಪೇ ಮಾಡ್ಬೇಕು. एक स्पिरिचुअल पे करो, नहीं तो फाइनेंस पे करो, दोनों इजी नहीं है। ಒಂದು ಸ್ಪಿರಿಚುವಲ್ ಅಲ್ಲಿ ಪೇ ಮಾಡ್ಬೇಕು, ಇಲ್ಲ ಅಂದ್ರೆ ಶಾರೀರಿಕವಾಗಿ ಮಾಡ್ಬೇಕು. ಈಸಿ ಅಲ್ಲ. ये अच्छा है, ವಾಕ್ಯದಲ್ಲಿ ಹೋಗೋದು ये नहीं बढ़ा, उधर जाओ आराम से, परमेश्वर आपको भला भी देगा, पैसा भी वापस देगा। इधर आप बिल्ड हो जाना। ನೀವು ವಾಕ್ಯದಲ್ಲಿ ಬೆಳೆದಿಲ್ಲ ಅಂತಂದ್ರೆ ಹೋಗ್ರಿ, ಯಾಕಂತಂದ್ರೆ ವಾಕ್ಯದಲ್ಲಿ ಬಿಲ್ಡ್ ಆಗ್ಬೇಕು ಮೊದ್ಲು. हालेलुया। सभी लोग खड़े हो जाएंगे। अच्छा लगा आपको? बाद में वो लड़की नहीं गया हॉस्पिटल, ಆ ಹುಡುಗಿ ಜಿದ್ ಮಾಡ್ಕೊಂಡು ಹೋಗಿಲ್ಲ ಹಾಸ್ಪಿಟಲ್ಗೆ. यशायाह 53 को पढ़ा, मेमोराइज किया, ಆ ಹುಡುಗಿ ಯೆಶಾಯನ ಓದಿ ಮೆಮೊರೈಸ್ ಮಾಡ್ತು. नेक्स्ट डे में चंगा हो गया। ಆ ನಂತರ ಅದು ವಾಸಿ ಆಯ್ತು. वो माँ साक्षी बोला, मैं प्रेयर नहीं किया, ನಾನ್ ಪ್ರಾರ್ಥನೆ ಮಾಡಿಲ್ಲ, ಆದ್ರೆ ವಾಸಿ ಆಯ್ತು. ಕರುಣೆ वेट ಉಳ್ಳವರು करता है, ಕಾಯ್ತಾರೆ. लॉर्ड ये नहीं आ रहा है, लॉर्ड ಇದು ಬರ್ತಾ ಇಲ್ಲ ದೇವ್ರೆ, एक पैसा दियो, ಒಂದ್ ದುಡ್ಡು नहीं तो चंगाई करो, ಇಲ್ಲ सौख्ಯ, दोनों में करो, क्योंकि दोनों ही देना। ಎರಡನ್ನೂ ಅವರೇ ಕೊಡ್ಬೇಕಲ್ವಾ? रोशनी आ रहा है कि मालूम नहीं?
मैं हॉस्पिटल जाऊं तो हॉस्पिटल में 20,000 50,000 होता है, वो पैसा कौन देना? परमेश्वर देना। ಇಲ್ಲ ಹಾಸ್ಪಿಟ್ಲಿಗೆ ಹೋಗಿ ವಾಸಿ ಮಾಡ್ಕೊಳ್ತೀನಿ ಅಂದ್ರು ಅಲ್ಲೂ 20,000 ಆಗುತ್ತೆ, ಯಾರು ಕೊಡ್ಬೇಕು? ಅದು ದೇವರೇ ಕೊಡ್ಬೇಕಲ್ವಾ? लॉर्ड ये करो नहीं तो ये करो। ದೇವ್ರೆ ಒಂದು ಹಣ ಕೊಡಿ, ಇಲ್ಲ ಅಂದ್ರೆ ಸೌಖ್ಯ ಕೊಡಿ. परमेश्वर आपको चंगाई करेगा, ದೇವ್ರು ನಿಮ್ಮನ್ನ ಸೌಖ್ಯ फाइनेंस कर देगा, ಫೈನಾನ್ಸ್ ಕೊಡ್ತಾರೆ. कैसे आपको फाइनेंस बढ़ाएगा, ಹೇಗೆ ನಿಮ್ಮ ಹಣ काम ज्यादा देगा, ಕೆಲಸವನ್ನ ಅಧಿಕ ಮಾಡಿ इंक्रीज करेगा, ಇನ್ಕ್ರೀಸ್ ಮಾಡಿ, ज्यादा करना शक्ति होना आपको ಜಾಸ್ತಿ ಮಾಡೋದಕ್ಕೆ ಶಕ್ತಿ ಬೇಕು यीशु मसीह ನಿಮಗೆ. का नाम में। ಯೇಸುವಿನ प्रेयर ನಾಮದಲ್ಲಿ अनाइंटिंग आपका अंदर काम करने दो, ಪ್ರಾರ್ಥನೆ ಅಭಿಷೇಕ ನಿಮ್ಮಲ್ಲಿ खुशी से ಕೆಲಸ जाओ, ಮಾಡಿ. प्रार्थना करो, ಹೋಗಿ ಸಂತೋಷವಾಗಿ बुक ಪ್ರಾರ್ಥಿಸಿ. ले लो, पेन ले लो, जाओ मांगो, ಒಂದು ಪುಸ್ತಕ ಪೆನ್ ಇಟ್ಕೊಂಡು ದೇವ್ರ ಹತ್ರ ಹೋಗಿ ಕೇಳ್ರಿ, रिलीज करने दो। ರಿಲೀಸ್ ಆಗ್ತದೆ. आमेन। ಆಮೆನ್. एक छोटा गाना गाने के समय में आपको आशीष है तो